ಇವತ್ತು ನಾನು ಸ್ವಿಗ್ಗಿಯಿಂದ ಒಂದು ಆರ್ಡರ್ ಮಾಡಿದ್ದೆ. ಎಲ್ಲಿಂದ ಅಂದ್ರೆ ಫ್ರೆಶ್ ಮೆನ್ಯೂ ಇಂದ ಗ್ರಿಲ್ಡ್ ಚಿಕನ್ ಲಾಂಗರ್ ಬರ್ಗರ್, ಪೆಪ್ಪಿ ಪನ್ನೀರ್ ಲಾಂಗರ್ ಬರ್ಗರ್. ಒಳಗಡೆಯಿಂದ ಫುಲ್ ತಣ್ಣಗಾಗೋಗಿದೆ. ಇದು ಅಷ್ಟೇ ಫುಲ್ ತಣ್ಣಗಿದೆ. ಓಪನ್ ಮಾಡಿದರೆ ಈ ರೀತಿ ಇದೆ. ಇದು ಲಾಂಗ್ ಬರ್ಗರ್ ಅಂತೆ. ಇದು ಅಷ್ಟೇ ಲಾಂಗ್ ಬರ್ಗರು. ಎತ್ಬಿಟ್ಟು ನೋಡೋಣ ಪನ್ನೀರ ಚಿಕನ್. ಘಮ ಅಂತ ಏನೋ ಚೆನ್ನಾಗಿ ಹೊಡಿತಾ ಇದೆ. ಸೊ ಈರುಳ್ಳಿ ಇದೆ, ಟೊಮೆಟೊ ಇದೆ, ಅದಾದ್ಮೇಲೆ ಪನ್ನೀರ್ ಇದೆ, ಮೈನೀಸ್ ಇದೆ, ಕ್ಯಾಪ್ಸಿಕಮ್ ಹಾಕಿದ್ದಾರೆ ಈ ಜಾಗದಲ್ಲಿ. ಇದು ಮೋಸ್ಟ್ಲಿ ಚಿಕನ್ ಬರ್ಗರ್ ಅನ್ಸುತ್ತೆ. ಚಿಕನ್ ಬರ್ಗರ್ ಅಲ್ಲಿ ಚಿಕನ್ ಪೀಸಸ್ಸು ತುಂಬಾ ಮಿನಿಮಲ್ ಆಗಿದೆ. ತುಂಬಾ ಮಿನಿಮಲ್ ಆಗಿದೆ. ಟೊಮೆಟೊಸ್ ಇದೆ, ಮೈನೀಸ್ ಇದೆ. ಇದು ಯಾವ್ದೋ ಒಂದು ಎಲೆಕೋಸ್ತರ ಇನ್ನೊಂದು ಬರುತ್ತಲ್ಲ ಅದನ್ನ ಹಾಕಿದ್ದಾರೆ. ಲಾಂಗ್ ಬರ್ಗರ್ ಗೈಸ್, ದಿಸ್ ಈಸ್ ಲಾಂಗ್ ಬರ್ಗರ್. ಓಕೆನಾ? ರೆಗ್ಯುಲರ್ ಪ್ರೈಸ್ 199 ಅಂತ ಆಪಲ್ ತೋರಿಸಿತ್ತು. ಆಕ್ಚುಲಿ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ವೆಜ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ನೈಸ್. ಪನ್ನೀರ್ ಪೀಸ್ ಒಂದು ಹಂಗೆ ಬರೀ ಇದನ್ನ ಮಾತ್ರ ಟೇಸ್ಟ್ ಮಾಡೋಣ. ಚೆನ್ನಾಗಿ ಚಿಕನ್ ಬರ್ಗರ್ ಟೇಸ್ಟ್ ಮಾಡೋಣ. ಯಾವ್ದು ಗುರು ಇದು ತುಂಬಾ ಡಿಫ್ರೆನ್ಸ್ ಇದೆ ಬನ್ನಲ್ಲಿ. ಇದು ಆಕ್ಚುಲಿ ಸ್ಮೂತ್ ಆಗಿದೆ, ಈ ಬನ್ನು ತುಂಬಾ ಹಾರ್ಡ್ ಆಗಿದೆ. ಚಿಯರ್ಸ್ ನಿಮ್ಗೂ. ಇದ್ರಲ್ಲಿ ಚಿಕನ್ ಫ್ಲೇವರ್ ಅಂತ ಅಷ್ಟೊಂದು ಬರ್ತಾ ಇಲ್ಲ. ಮೇಯ್ನ್ ಆ ಫ್ಲೇವರ್ ಬರ್ತಿರೋದೇ ಮೈನೀಸ್ದು, ಟೊಮ್ಯಾಟೋಸ್ದು. ಇದು ಚಿಕನ್ನು ಇಲ್ಲಿದೆ. ಬರೀ ಚಿಕನ್ ಟೇಸ್ಟ್ ಮಾಡೋಣ. ಬರೀ ಇದನ್ನ ತಿನ್ನ ಒಂದು ಸ್ವಲ್ಪ ಚಿಕನ್ ತಿಂತಾ ಇದೀನಿ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಪನ್ನೀರ ಚಿಕನ್ ಅಂತ ಕೇಳಿದ್ದಾರೆ ಈ ಬರ್ಗರ್ ವಿಷಯದಲ್ಲಿ. ಎನಿ ಟೈಮ್ ಪನ್ನೀರ್ ಬರ್ಗರ್.